ಜೂನ್ 4ರಂದು ವಿಧಾನಸೌಧದ ಭದ್ರತಾ ಡಿಸಿಪಿಯಿಂದ ಪತ್ರ ರವಾನೆಯಾಗಿದೆ. ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿಗೆ ಬರೆದಂತಹ ಪತ್ರ ಇದಾಗಿದೆ. ಅಪಾಯದ ಎಚ್ಚರಿಕೆಯನ್ನು ಕೊಟ್ಟಿದ್ರು ಡಿಸಿಪಿ ಕರಿಬಸವನಗೌಡ. ಅಪಾರ ಫ್ಯಾನ್ಸ್ ಬರುವಂತಹ ಕಾರಣ ಭದ್ರತೆಗೆ ಸಿಬ್ಬಂದಿಯ ಕೊರತೆ ಉಂಟಾಗುತ್ತೆ ಅಂತೇಳಿ. ಸಿಬ್ಬಂದಿಯ ಕೊರತೆ ಇರೋದ್ರಿಂದ ಭದ್ರತೆಗೆ ತೊಂದರೆ ಆಗುತ್ತೆ. ಸಾವಿನ ವಿಚಾರದಲ್ಲಿ ಆಟ ಆಟೋ ಪಾಪಪ್ ಟಿವಿಯಲ್ಲಿ ಬಿಗ್ ಎಕ್ಸ್ಪೋಸ್. ಸರ್ಕಾರ ಹೇಗೆ ಎಡವಿದೆ, ಸರ್ಕಾರ ಪೊಲೀಸರ ಮಾತನ್ನು ಹೇಗೆ ಧಿಕ್ಕರಿಸಿದೆ, ಅದಾದ ಮೇಲೆ ಪೊಲೀಸರ ಈ ಕಾರ್ಯವೈಖರಿಗೇನೆ ಚ್ಯುತಿ ತರುವ ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿಷ್ಠೆಗೆ ಹೋಯ್ತಾ ಪ್ರಾಣ. ಆತುರಾತುರವಾಗಿ ವಿಧಾನಸೌಧದ ಕಾರ್ಯಕ್ರಮ ಬೇಡ, ರಾತ್ರೋರಾತ್ರಿ ಕಾರ್ಯಕ್ರಮವನ್ನು ಮಾಡಿದರೆ ಸಿಬ್ಬಂದಿಗಳ ಕೊರತೆ ಉಂಟಾಗುತ್ತೆ, ಭದ್ರತೆ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸಿಬ್ಬಂದಿಯ ಕೊರತೆಯಿಂದ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಕೊಡೋದಕ್ಕೆ ಸಾಧ್ಯವಿಲ್ಲ, ಲಕ್ಷಾಂತರ ಸಂಖ್ಯೆಯ ಜನ ಸೇರ್ತಾರೆ ಅನ್ನುವಂತಹ ಮಾಹಿತಿ ಇದೆ ಅಂಥೇಳಿ ಸರ್ಕಾರದ ಗಮನಕ್ಕೆ ತಂದಿರ್ತಾರೆ. ಲಕ್ಷಾಂತರ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇದೆ ಅಂಥೇಳಿ ಮೊದಲೇನೆ ಸರ್ಕಾರಕ್ಕೆ ಮಾಹಿತಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರ ಏನು ಹೇಳ್ತಾ ಇತ್ತು, ಇಷ್ಟು ಜನ ಎಲ್ಲಿಂದ ಬರ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಿತ್ತು. ಸಿಬ್ಬಂದಿಯ ಕೊರತೆಯಿಂದ ಸೂಕ್ತ ಭದ್ರತೆಯನ್ನು ಕೊಡುವುದಕ್ಕೆ ಕಷ್ಟವಾಗುತ್ತೆ ಅಂಥೇಳಿ ಪೊಲೀಸರು ಮೊದಲೇ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ರು. ಬಂದೋಬಸ್ತ್ಗೆ ಹೊರಗಡೆಯಿಂದ ಸಿಬ್ಬಂದಿಯನ್ನು ಕರೆಸ್ಕೊಳ್ಬೇಕು, ಅದು ಏಕಾಏಕಿಯಾಗಿ ರಾತ್ರೋರಾತ್ರಿ ಆಗಲ್ಲ, ನಮಗೆ ಸ್ವಲ್ಪ ಟೈಮ್ ಕೊಡಿ, ಭಾನುವಾರಕ್ಕೆ ನೀವು ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ತುರ್ತಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡೋದು ಬೇಡ, ಭದ್ರತೆಯ ದೃಷ್ಟಿಯಲ್ಲಿ ಒಂದಿಷ್ಟು ಎಡವಟ್ಟುಗಳಾಗ್ಬಿಡ್ತವೆ, ಸಿಬ್ಬಂದಿಗಳ ಕೊರತೆ ಉಂಟಾಗುತ್ತೆ ಅಂಥೇಳಿ ಸ್ಪಷ್ಟವಾಗಿ ಹೇಳಿತ್ತು. RCBಗೆ ದೊಡ್ಡ ಫ್ಯಾನ್ ಫಾಲೋವರ್ಸ್ ಬಳಗ ಇದೆ, ಸೊ ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾರೆ ಅಂಥೇಳಿ ಮೊದಲೇ ಪ್ರಿಡಿಕ್ಟ್ ಮಾಡಿದರು. ವಿಧಾನಸೌಧದ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಪಾಸನ್ನು ಕೊಡಬೇಡಿ, ಸಾರ್ವಜನಿಕರಿಗೆ ಅಲೋ ಮಾಡಿದರೆ ಇಲ್ಲಿ ಅಧ್ವಾನ ಆಗಿಬಿಡುತ್ತೆ ಅಂಥೇಳಿ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ರು. ಸಚಿವಾಲಯದ ಸಿಬ್ಬಂದಿಗಳಿಗೆ ಕುಟುಂಬಸ್ಥರಿಗೆ ಸ್ಟೇಜ್ ಮೇಲೆ ನಿರ್ಬಂಧ ಹೇರಿ ಅಂತ ಹೇಳಿತ್ತು. ಸಿಬ್ಬಂದಿ ಕುಟುಂಬಸ್ಥರಿಗೆ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿತ್ತು. ಈ ಎಲ್ಲ ಅಂಶಗಳು ಕೂಡ ಪೊಲೀಸರು ಸರ್ಕಾರಕ್ಕೆ ಬರೆದಿರುವಂತಹ ಪತ್ರದಲ್ಲಿದೆ. ಹಾಗಿದ್ರೂ ಕೂಡ ಒಂದೇ ಒಂದು ಅಂಶವನ್ನು ಕೂಡ ಸರ್ಕಾರ ಇಲ್ಲಿ ಫಾಲೋ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. CM ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾರೆ, RCB ಅಭಿಮಾನಿಗಳೆಲ್ಲ ಬನ್ನಿ ಅಂತ ಕರೆ ಕೊಡ್ತಾರೆ. ಮತ್ತೊಂದು ಕಡೆ ಲಕ್ಷಾಂತರ ಸಂಖ್ಯೆಯ ಜನ ಅಲ್ಲಿ ಜಮಾಯಿಸಿದ್ದಾರೆ. ಸ್ಟೇಜ್ ಮೇಲೆ ಸರ್ಕಾರದವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಅವಕಾಶ ಬೇಡ ಅಂತ ಹೇಳ್ತಾರೆ, ಅದನ್ನು ಕೂಡ ಧಿಕ್ಕರಿಸಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸರ್ಕಾರ ಇಲ್ಲಿ ಹೇಗೆ ನಡೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಕಾಲ್ ತುಳಿತದಲ್ಲಿ 11 ಮಂದಿ ಸಾವು, ಇದರ ಹೊಣೆಯನ್ನು ಹೊರಬೇಕಾಗಿರೋದು ರಾಜ್ಯ ಸರ್ಕಾರವೇ. ಈ ರಾಜ್ಯ ಸರ್ಕಾರ ಸಾಕ್ಷಿಯಲ್ಲಿ ಅಂತ ಕೇಳ್ತಿತ್ತಲ್ಲ, ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅಂತ ಹೇಳಿ ನಾಗೇಶ್? ಪ್ರೇಮ್, RCB ವಿಜಯೋತ್ಸವದ ವೇಳೆ ಆದಂಥ ದುರಂತವನ್ನು ಪೊಲೀಸರ ತಲೆಗೆ ಕಟ್ಟಲಿಕ್ಕೆ ಹೋಗ್ತಿದ್ದಂಥ ಸರ್ಕಾರದ ಬಣ್ಣ ಬಯಲಾಗಿರುವಂಥದ್ದು. ಈ ಒಂದು ಪತ್ರದಲ್ಲಿ ಈಗಾಗಲೇ ಪೊಲೀಸರು ನಾವು ಯಾಕೆ ಭದ್ರತೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿರುವಂಥ ವಿಚಾರ ಈ ಪತ್ರದ ಮೂಲಕ ಗೊತ್ತಾಗ್ತಿರುವಂಥದ್ದು. ಯಾವಾಗ ಸರ್ಕಾರ RCB ವಿಜಯೋತ್ಸವದ ಕಾರ್ಯಕ್ರಮವನ್ನು ತಾರಾತುರಿಯಲ್ಲಿ ಮಾಡಲಿಕ್ಕೆ ಮುಂದಾಗತ್ತೋ ಅದಕ್ಕೆ ಸಂಬಂಧಪಟ್ಟಂತೆ DPRA ಇಂದ ಅಧಿಕೃತವಾಗಿ ಭದ್ರತೆ ವಿಚಾರವಾಗಿ ಸ್ಪಷ್ಟತೆ ಕೊಡಲಿಕ್ಕೆ ಅಲ್ಲಿಯ ಭದ್ರತಾ DCP ಆಗಿರುವಂಥ ಕರಿಬಸವನಗೌಡ ಅವರಿಗೆ ಒಂದು ಪತ್ರ ಬರೆಯುತ್ತೆ. ಆ ಪತ್ರಕ್ಕೆ ಪ್ರತಿಪತ್ರವಾಗಿ DCP ಅವರು ಉತ್ತರವನ್ನು ಕೊಡ್ತಾರೆ. ಬಹಳ ಪ್ರಮುಖವಾಗಿ ತಾರಾತುರಿಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮಲ್ಲಿ ಭದ್ರತಾ ಸಿಬ್ಬಂದಿಯ ಕೊರತೆ ಇದೆ, ಜೊತೆಗೆ ಪ್ಲಾನಿಂಗ್ ಆಫ್ ಆಕ್ಷನ್ ಮಾಡ್ಕೊಳ್ಳಿಕ್ಕೂ ಕೂಡ ನಮಗೆ ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಮಯಾವಕಾಶ ಕೊಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿರುವಂಥ ಪತ್ರ ಈಗ ಬಹಿರಂಗವಾಗಿರುವಂಥದ್ದು. ಎಲ್ಲ ಒಂದು ಕಡೆ ಸರ್ಕಾರ ಈ ಒಂದು ತಪ್ಪಿನಿಂದ ನುಣುಚಿಕೊಳ್ಳಲಿಕ್ಕೆ ಏನೆಲ್ಲ ಪ್ರಯತ್ನ ಬೇಕೋ ಅವೆಲ್ಲವೂ ಕೂಡ ಮಾಡಿದೆ ಅನ್ನುವಂಥದ್ದು ಈ ಪತ್ರದಲ್ಲಿರುವಂಥ ಒಂದಷ್ಟು ಅಂಶಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಸರ್ಕಾರಕ್ಕೆ DCP ಬಹಳ ಸ್ಪಷ್ಟವಾಗಿ 10 ಅಂಶಗಳನ್ನು ಉಳ್ಳ ಒಂದು ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಮಗೆ ಸಿಬ್ಬಂದಿ ಕೊರತೆ ಇದೆ, ಜೊತೆಗೆ ವಿಧಾನಸೌಧದ ಸುತ್ತಮುತ್ತ ಎಲ್ಲವೂ ಕೂಡ ಪ್ರಮುಖ ಕಟ್ಟಡವಾಗಿರುವಂಥ ಕಾರಣಕ್ಕಾಗಿ ಅಲ್ಲಿ CCTV ಕಣ್ಗಾವಲಿನ ಕೊರತೆಯೂ ಇದೆ, ಅವೆಲ್ಲವನ್ನು ಕೂಡ ಹೊಂದಿಸ್ಕೊಳ್ಳಿಕ್ಕೆ ನಮಗೆ ಸಮಯಾವಕಾಶ ಬೇಕಾಗುತ್ತೆ. ಜೊತೆಗೆ ಇಲ್ಲಿ RCBಗೆ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇರುವಂಥ ಕಾರಣಕ್ಕಾಗಿ ವಿಧಾನಸೌಧದ ಸುತ್ತಮುತ್ತ ಬಹುಸಂಖ್ಯೆಯಲ್ಲಿ ಜನರು ಸೇರುವ ನಿರೀಕ್ಷೆ ಇರುತ್ತೆ. ಅವುಗಳಿಗೆ ಕಂಟ್ರೋಲ್ ಮಾಡೋಕ್ಕೆ ನಮಗೆ ಸಿಬ್ಬಂದಿಗಳ ಕೊರತೆ ಇದೆ. ಸಿಬ್ಬಂದಿಗಳನ್ನು ಹೊರಗಡೆಯಿಂದ ತಂದು ಇಲ್ಲಿ ನಿಯೋಜನೆ ಮಾಡಲಿಕ್ಕೆ ನಮಗೆ ಸಮಯಾವಕಾಶ ಇರಬೇಕು. ಹಾಗಾಗಿ ಈ ಸಂಬಂಧಕ್ಕೆ ತಾರಾತುರಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದರೆ ನಮಗೆ ಭದ್ರತೆ ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ
ಕೊಡುವಂಥ ಒಂದು ಪತ್ರವನ್ನು DPRಗೆ DCP ಭದ್ರತಾ ವಿಭಾಗದ DCP ಬರೆದಿರುವಂಥ ಪತ್ರ ಈಗ ಬಹಿರಂಗವಾಗಿರುವಂಥದ್ದು. ಸರ್ಕಾರ ಈ ಒಂದು ತಪ್ಪನ್ನು ಪೊಲೀಸರ ತಲೆಗೆ ಕಟ್ಟಿ ತಾನು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ ಅನ್ನುವಂಥದ್ದು ಈ ಪತ್ರದ ಮುಖೇನ ಈಗ ಬಹಿರಂಗವಾಗಿರುವಂಥದ್ದು. ಪ್ರೇಮ್.